ಸಂಜಯ್ ಅವರೇ, ಕಳೆದ ಕೆಲವೇ ತಿಂಗಳ ಹಿಂದೆ ಫಿಲ್ಮ್ ಚೇಂಬರ್ ಒಂದು ಅದ್ಭುತವಾದ ಇನಿಷಿಯೇಟಿವ್ ತಗೊಂಡು ಸರ್ಕಾರದ ಬಳಿ ಹೋಗ್ಬಿಟ್ಟು ನೋಡಿ ಚಿತ್ರಮಂದಿರಕ್ಕೆ ಚಿತ್ರ ಅಭಿಮಾನಿಗಳು ಬರ್ತಾ ಇಲ್ಲ, ಅದರಲ್ಲೂ ಮಾಲು ಮಲ್ಟಿಪ್ಲೆಕ್ಸ್ ಗಳಲ್ಲಿ ಸಿಕ್ಕಾಪಟ್ಟೆ ಟಿಕೆಟ್ ಪ್ರೈಸ್ ಇದೆ, ₹200 ಬೇಸ್ ಪ್ರೈಸ್ ಫಿಕ್ಸ್ ಮಾಡಿ ಅಂತ ಹೇಳಿ ಮಾಡ್ತು. ಎಷ್ಟು ಫ್ಯಾನ್ ಅಸೋಸಿಯೇಷನ್ಗಳು ಫಿಲ್ಮ್ ಚೇಂಬರ್ ಗೆ ಬೆಂಬಲವಾಗಿ ನಿಂತ್ಕೊಳ್ತು ಸರ್. ನೀವು ಮೀಡಿಯಾ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಕೇಳಿದ್ರೆ ಇದೇ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ₹200 ಟಿಕೆಟ್ ನಿಮ್ಮನ್ನು ಕರಿಬೇಕಾ ಸರ್? ಕರೆದು ಬಿಟ್ಟ ಇವಾಗ ದರ್ಶನ್ ಅವ್ರ ಪರ ಸುದೀಪ್ ಅವ್ರ ಪರ ವಾರ್ಡ್ ಮಾಡ್ತಾ ಇರೋದು ಇದೇನ್ ಸರ್? ಹಾಗಾದ್ರೆ ಇಂಥ ಅಭಿಮಾನಿಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ. ನನಗೆ ಗೊತ್ತಾಗಿದ್ದೆ ಇವಾಗ ಅಂತಿರೋ ಅಭಿಮಾನಿಗಳ ಹತ್ರ ನಾನು ಉತ್ತರನೇ ಚಿತ್ರರಂಗಕ್ಕೆ ಮಾರಕ ಮೇಡಮ್. ನರಸಿಂಹಲು ಸರ್ ಪ್ಯಾನ್ ಇಂಡಿಯಾ ಅಂತ ಇವತ್ತು ಮಾಡ್ತಾ ಇದಾರಲ್ಲ, ನಮ್ಮ ಇಂಡಸ್ಟ್ರಿಗೆ ಮಾರಕ ಆಗ್ತಾ ಇದೆ ಮೇಡಮ್. ಒಬ್ಬ ವ್ಯಕ್ತಿ ಮೇರು ನಟ 12 ಸಿನಿಮಾ ಮಾಡಿರೋ ಉದಾಹರಣೆಗಳಿದೆ ಕರ್ನಾಟಕದಲ್ಲೇ. ತಗೊಳ್ಳಿ, ಡಾಕ್ಟರ್ ರಾಜ್ಕುಮಾರ್ ಅವರು 12 ಸಿನಿಮಾ 13 ಸಿನಿಮಾ ವರ್ಷದಲ್ಲಿ ಮಾಡ್ತಾ ಇದ್ರು. ಇವತ್ತು ಒಂದರಲ್ಲಿ ಬೆಳೆದ ತಕ್ಷಣ ನಾನು ಸ್ಟಾರ್ ಪ್ಯಾನ್ ಇಂಡಿಯಾ ಸ್ಟಾರ್ ಅನ್ಕೊಂಡ್ಬಿಟ್ಟು ಹೋಗ್ಬಿಟ್ಟು 6 ವರ್ಷ 7 ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರೆ ಸಿನಿಮಾ ಮಂದಿರಗಳು ಮುಚ್ಕೊಂಡಿರ್ಬೇಕು ಅಲ್ಲಿವರೆಗೂ. ಅವ್ರಿಗೇನಾರ ತಿರುಗಿ ನೋಡ್ತಾ ಇದಾರ, ನಾವ್ ಎಲ್ಲಿಂದ ಬಂದ್ವಿ, ಎಲ್ಲಿಂದ ನಮ್ಗೆ ಹೆಸರು ತಂದು ಕೊಡ್ತಾ ಅನ್ನೋದು ನೋಡ್ತಾನೆ ಇಲ್ಲ. ಏಕಾಏಕಿ ಪ್ಯಾನ್ ಇಂಡಿಯಾ ಅಂತ ಹೋಗ್ಬಿಟ್ಟು ಅಲ್ಲಿ 3 ವರ್ಷ 4 ವರ್ಷ 5 ವರ್ಷ 6 ವರ್ಷಕ್ಕೆ ಸಿನಿಮಾಗಳು ಮಾಡಿದ್ರೆ ಥಿಯೇಟರ್ಗಳ ಗತಿ ಏನು ಮೇಡಮ್? 2000 ಸ್ಕ್ರೀನ್ಗಳಿತ್ತು ಸಿಂಗಲ್ ಸ್ಕ್ರೀನ್, ಇವತ್ತಿನ ದಿನ 600 ಸ್ಕ್ರೀನ್ ಇದೆ. ಏನ್ ಮಾಡ್ಬೇಕು ಮೇಡಮ್? ಎಲ್ಲಿ ಇವತ್ತು ಸಿನಿಮಾ ಇದ್ದಾಗ ಸಾಧ್ಯ ಇದೆಯಾ? ಸಂಜಯ್ ಅವರಿಗೆ ಇದಕ್ಕೆ ಉತ್ತರ ಇಲ್ಲ. ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು ಅನ್ನೋ ಕಾರಣಕ್ಕೆ ಮತ್ತೆ ರಿಪೀಟ್ ಆಗಿ ಕೇಳ್ತಾ ಇದ್ದೀನಿ. ಕನ್ನಡ ಚಿತ್ರೋದ್ಯಮವನ್ನ ಉಳಿಸುವ ಸಲುವಾಗಿ ಒಂದು ಅದ್ಭುತವಾದ ಇನಿಷಿಯೇಟಿವ್, ಮಾಲ್ಗಳಲ್ಲೂ ಮಲ್ಟಿಪ್ಲೆಕ್ಸ್ ಗಳಲ್ಲೂ ₹200 ಟಿಕೆಟ್ ಪ್ರೈಸ್ ಫಿಕ್ಸ್ ಮಾಡೋದು. ಎಷ್ಟು ಅಭಿಮಾನಿ ಸಂಘಟನೆಗಳು, ದರ್ಶನ್ ಸುದೀಪ್ ನಾನಿಲ್ಲಿ 2 ಟ್ಯಾಗ್ ಮಾಡ್ತಿಲ್ಲ ಸರ್, ಯಾವ ನಟ ನಟಿಯರ ಅಭಿಮಾನಿಗಳು ಇದಕ್ಕೆ ಪೂರಕವಾಗಿ ಬಂದ್ರು, ಎಷ್ಟು ಜನ ಫಿಲ್ಮ್ ಚೇಂಬರ್ಗೆ ಬೆಂಬಲವಾಗಿ ನಿಂತರು? ಸಂಬರ್ಗಿ ಸರ್ ನೀವು ಉತ್ತರ ಕೊಡಿ, ಅದಾದ್ಮೇಲೆ ಗಣೇಶ್ ಸರ್. ಅನೇಕ ಫೋರಂಗಳಲ್ಲಿ, ಫಿಲ್ಮ್ ಫೆಡರೇಷನ್ ಡಿಸ್ಕಷನ್ಗಳಲ್ಲಿ, ಆಲ್ ಇಂಡಿಯಾ ಮಲ್ಟಿಪ್ಲೆಕ್ಸ್ ಡಿಸ್ಕಷನ್ಗಳಲ್ಲಿ ನಮ್ಮ ರೆಪ್ರೆಸೆಂಟೇಷನ್ 200 ಕ್ಯಾಪ್ ಅನ್ನ ಮಾಡಲೇಬೇಕು, ಈಸಿ ಆಗಬೇಕು ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಇಂದ ಅಂತ ಅನೇಕ ದಾವೆಗಳನ್ನ ಮಾಡಿದ್ದೇವೆ. ಇದೇನು ಇವತ್ತು ಬಂದ್ರೆ ಹೊಸದಲ್ಲ. 2017ರಲ್ಲೇ ಸಿದ್ದರಾಮಯ್ಯ ಸರ್ಕಾರ ₹150 ಅಂತ ಮಾಡಿದಾಗ ಅದಕ್ಕೆ ನಾವು ಸಪೋರ್ಟ್ ಮಾಡಿದ್ವಿ. ಆದರೆ 90% ಆಫ್ ದಿ ಫಿಲ್ಮ್ ಇಂಡಸ್ಟ್ರಿ ಮಲ್ಟಿಪ್ಲೆಕ್ಸ್ ಇಸ್ ಓನ್ ಬೈ ಪೊಲಿಟಿಷಿಯನ್ಸ್. ಅಲ್ಲಿ ರಿಯಲ್ ಎಸ್ಟೇಟ್ ಬೆಲೆಯನ್ನ ಕಟ್ಬಿಟ್ಟು ನಮ್ಗೆ ವರ್ಕೌಟ್ ಆಗೋದಿಲ್ಲ ಅಂತ ಹೇಳಿ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಯಾರು PVR ಐನಾಕ್ಸ್ ಗಳಿದ್ದಾರೆ, ಅವ್ರ ಮುಖಾಂತರ ಕೇಸ್ ಹಾಕಿ ಅದ್ರ ಮೇಲೆ ಸ್ಟೇ ತಂದಿರ್ತಕ್ಕಂಥ ಅದೇ ಪೊಲಿಟಿಷಿಯನ್ಗಳು, ಯಾರ್ಯಾರು ಬಾಲ್ ಇಟ್ಕೊಂಡಿದ್ದಾರೋ ಅದೇ ಪೊಲಿಟಿಷಿಯನ್ ಹೋಗಿ ರಾಜ್ಯ ಸರ್ಕಾರದ ಆರ್ಡರ್ ಮೇಲೆ ಸ್ಟೇ ತಗೊಂಡಿದ್ದು. ಯಾರು ಸ್ಟೇ ತಗೊಂಡಿದ್ದು? ಎಲ್ಲ ಮಾಲ್ ಓನರ್ಸ್ಗಳು. ಯಾರ್ಯಾರು ಮಾಲ್ ಓನರ್ಸ್ಗಳಿದ್ದಾರೆ? ಎಲ್ಲ ರಾಜಕೀಯ ಪಕ್ಷದವರು ಇದ್ದಾರೆ. ಅವರೇ ವಿಧೇಯಕ ತರೋದು ಅವರೇ, ಸ್ಟೇ ತರೋದು ಅವರೇ. ಸೊ ಹೀಗಿರ್ಬೇಕಾದ್ರೆ ಕಾನೂನಾಗಿ ಹೇಗೆ ಹೋರಾಟ ಮಾಡೋದು? ಹೌದು, ನಿಜವಾಗ್ಲೂ ಕನ್ಸ್ಯೂಮರ್ಗೆ ₹200 ಟಿಕೆಟ್ ಕೊಟ್ರೆ ತಿಂಗಳು ಒಂದು ಪಿಕ್ಚರ್ ನೋಡಬಹುದು, 15 ದಿವಸಕ್ಕೆ ಪಿಕ್ಚರ್ ನೋಡ್ತಾನೆ. ಮಧ್ಯಕ್ಕೆ ಬರ್ತೀರಾ? ಇದ್ಯಾಕೆ ನೀವು ಸಪೋರ್ಟ್ ಮಾಡಿಲ್ಲ? ಸಪೋರ್ಟ್ ಮಾಡಿದೀವಿ, ಪೊಲಿಟಿಕಲ್ ಆಗ್ಬೋದು, ಸಿನಿಮಾ ವಿಷಯ ಆಗ್ಬೋದು, ಯಾವ್ದು ಡಬ್ಬಿಂಗ್ ವಿಷಯಕ್ಕೆ ಹೋಗ್ತಾರೆ. ಇದಕ್ಕೆ ಯಾಕೆ ಸಪೋರ್ಟ್ ಮಾಡಿಲ್ಲ? ನರಸಿಂಹಲು ಸರ್, ಪಬ್ಲಿಕ್ ಅವರು ಹಾಕಿದ್ದಾರೆ ಕೇಸ್ಗಳು. ಗಣೇಶ್ ಅವ್ರಿಗೆ ಪ್ರಶ್ನೆ, ಪಕ್ಕದ ತಮಿಳುನಾಡಿನಲ್ಲಿ, ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಆಗತ್ತೆ ಸರ್ ₹200 ಟಿಕೆಟ್, ₹150 ಟಿಕೆಟ್. ಯಾಕಂದ್ರೆ ಅಭಿಮಾನಿಗಳ ಅಭಿಮಾನ ಅಷ್ಟಿದೆ, ಅವ್ರ ಡಿಮ್ಯಾಂಡ್ ಅಷ್ಟಿದೆ. ಸ್ಟಾರ್ ವಾರ್ ಅಲ್ಲೂ ನಡೆಯುತ್ತೇನೋ, ಆದ್ರೆ ಹೆಣ್ಮಕ್ಳನ್ನ ಬೀದಿಗೆ ತಂದು ಸ್ಟಾರ್ ವಾರ್ ಮಾಡಲ್ಲ ಸರ್. ಕನಿಷ್ಠ ಪಕ್ಷ ನಮ್ಗಳ ಗಮನಕ್ಕೆ ಕಾಣೋ ತರದಲ್ಲಿ ಈ ಒಗ್ಗಟ್ಟು ಕನ್ನಡ ಚಿತ್ರೋದ್ಯಮದ ನಟರಲ್ಲೂ ಇಲ್ಲ, ಈ ಒಗ್ಗಟ್ಟು ಕನ್ನಡದ ಸಿನಿ ಅಭಿಮಾನಿಗಳಲ್ಲೂ ಇಲ್ಲ ಸರ್. ಈ ಒಗ್ಗಟ್ಟಿನ ಕೊರತೆಯಿಂದಾನೇ ಇವತ್ತು ನಿರ್ಮಾಪಕರು, ನಿರ್ದೇಶಕರು ಬೀದಿಗೆ ಬಂದ್ಬಿಟ್ಟು ಬಾಯ್ ಬಡ್ಕೊಳ್ಳೋ ಪರಿಸ್ಥಿತಿ. ಯುದ್ಧ ಇಲ್ಲಾಗಬೇಕು ಸರ್, ಯುದ್ಧ ಇಂಥ ವಿಚಾರದಲ್ಲಿ ಆಗ್ಬೇಕು. ಪಾಪ ಅಭಿಮಾನಿಗಳಿಗೆ ಗೊತ್ತೇ ಇರೋದಿಲ್ಲ ಈ ತರ ವಿಚಾರಗಳು. ಇದು ಅಭಿಮಾನ, ಇದು ಕನ್ನಡ ಚಿತ್ರರಂಗವನ್ನ ಉದ್ಧಾರ ಮಾಡ್ತಿರುವ ಅಭಿಮಾನಿಗಳ ಪರಿಸ್ಥಿತಿ. ಗಣೇಶ್ ಸರ್, ಮೇಡಮ್, ಈಗ ₹200 ಚಿತ್ರ ಗೌರ್ಮೆಂಟ್ ಆರ್ಡರ್ ಕೂಡ ಆಗಿತ್ತದು. ನಮ್ಮ ಚೇಂಬರ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಈ ವಿಷಯದಲ್ಲಿ ಬಹಳ ಶ್ರಮ ಪಟ್ಟರು. ಆದ್ರೆ ಕೆಲವರು ಸುಪ್ರೀಂ ಕೋರ್ಟ್ಗೆ ಹೋಗಿದೀವಿ, ಹೈಕೋರ್ಟ್ಗೆ ಹೋಗಿದೀವಿ. ಈಗ 50 ಜನ ಅಪೀಲ್ ಹಾಕಿದ್ದಾರೆ, ನಮ್ಮಲ್ಲಿ ಇವ್ರ್ಯಾರು ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಸುಪ್ರೀಂ ಕೋರ್ಟ್ ಅಲ್ಲಿ ಅಥವಾ ಹೈಕೋರ್ಟ್ ಅಲ್ಲಿ ಯಾವುದೋ ಒಂದು ಪರವಾಗಿ ಒಂದು ದಾವೆ ಹೂಡಿ ಅದನ್ನ ಕಂಟೆಸ್ಟ್ ಮಾಡಬೇಕಾದ್ರೆ ಎಷ್ಟು ಕೋಟಿ ಖರ್ಚಾಗುತ್ತೆ ಮೇಡಮ್? ಅದಾಗುತ್ತಾ? ಅದು ಅವರಿಂದ ಫೀಡ್ ತಗೊಳ್ಳೋದು, ಇಲ್ಲಿ ಚಿತ್ರರಂಗದ ಮೇಲೆ ಹೊರೆ ಇರೋದು, ಮತ್ತೆ ಅದನ್ನ ನಿಲ್ಲಿಸ್ತೇ ಅನ್ನೋದು. ಈಗ ₹200 ತಂದಿದ್ದನ್ನ ಯಾರೋ ಒಬ್ರು ಮಲ್ಟಿಪ್ಲೆಕ್ಸ್ ಹಾಕಿದ್ರಲ್ಲ, ಅದ್ರ ಪರ ವಾದ ಮಾಡಿದವರು ಯಾರು? ಅವಾಗ ಸಂಬರ್ಗಿ ಅವರು ಅದ್ರ ಬಗ್ಗೆ ವಾದ ಮಾಡಲಿಲ್ಲ? ಮಾಡಬೇಕಾಗಿತ್ತು, ಸಪೋರ್ಟ್ ಮಾಡಬೇಕಾಗಿತ್ತಲ್ಲ.
ಈ ಡಬ್ಬಿಂಗ್ ಬಗ್ಗೆ ಮಾತಾಡೋರು ಇದ್ರ ಬಗ್ಗೆ ಒಗ್ಗಟ್ಟು ಇಲ್ಲೂ ಇಲ್ಲ ಮಾಡ್ಬೋದಾಗಿತ್ತಲ್ಲ. ಅನ್ನೋದು ಗೊತ್ತಾಗ್ತಿದೆ ಸರ್. ನಾನು ಅದನ್ನೇ ಕೇಳಿದ್ದು, ಒಗ್ಗಟ್ಟು ಇಲ್ಲೂ ಕೂಡ ಅದೇ ಮೇಡಮ್, ಇಲ್ಲ. ಅದೇ. ಗೆದ್ರೆ 4-5 ಸಿನಿಮಾ, ಅದೇ ದೊಡ್ಡ ದೊಡ್ಡ ಹೀರೋಗಳದು. ಚಿಕ್ಕ ಪುಟ್ಟ ಹೀರೋಗಳಿಗೆ ಹಣ ಹಾಕಕ್ ಪ್ರೊಡ್ಯೂಸರ್ ಹತ್ರ ಹಣ ಉಳಿದ್ರೆ ಅಲ್ವಾ ಮೇಡಮ್, ಚಿತ್ರೋದ್ಯಮ ಉದ್ಧಾರ ಆಗೋದು. ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದು ಸಿನಿಮಾ ನೋಡಕ್ ಹೋಗ್ಬೇಕಾದ್ರೆ 200 ರೂಪಾಯಿ ಟಿಕೆಟ್ ಇದ್ರೆ ಅಟ್ಲೀಸ್ಟ್ 600-700 ಪಿಕ್ಚರ್ ನೋಡ್ಕೊಂಡ್ ನೋಡ್ಬೋದು ಒಬ್ರು. ಅದೇ ಇದ್ದು 1,000 ರೂಪಾಯಿ ಮಾಡಿ ಒಂದಿಷ್ಟು ಕೊಡ್ತಾರೆ, ಅದೇನೋ ಪಾಪ್ಕಾರ್ನ್, ಅದಕ್ಕೆ 500 ರೂಪಾಯಿ ಕೊಡ್ಬೇಕು, 300 ರೂಪಾಯಿ ಕಾಫಿ ಕೊಡ್ಬೇಕು. ಮಾತಾಡಿ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಯಾರು ತಡೆದಿದ್ದಾರೆ? ಮಾತಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಅಭಿಮಾನಿಗಳು ಯಾರು ತಡೆದಿದ್ದಾರೆ? ಅಮ್ಮ, ಅಕ್ಕ, ಅಣ್ಣ, ತಮ್ಮ ಇಂಥವ್ರನ್ನ ಬೀದಿಗೆ ತಂದು ಮಾತನಾಡ್ಲಿಕ್ಕೆ ಮಾತ್ರನ ಸೋಷಿಯಲ್ ಮೀಡಿಯಾ ಇರೋದು? ಮಾತಾಡಿ ಅಭಿಮಾನಿಗಳು ಇವತ್ತಿಂದಾನೇ ಪ್ರಾರಂಭ ಮಾಡಿ. ಗಂಡ ಹೆಂಡತಿ ಇಬ್ರು ಮಕ್ಕಳು ಹೋಗ್ಬೇಕಂದ್ರೆ ಒಂದ್ ತಿಂಗಳು ಸಂಬಳ ಇಡಬೇಕು, ಒಂದ್ ಮಲ್ಟಿಪ್ಲೈ ಒಂದ್ ಪಿಕ್ಚರ್ ನೋಡೋದಕ್ಕೆ ಎಲ್ಲಿ ಹೋಗ್ತಾರೆ? ಸಿನಿಮಾ ಎಲ್ಲ ಬರುತ್ತೆ. ಕನ್ನಡ ಸಿನಿಮಾ ಇರೋದೇ ಒಂದು ಚಿಕ್ಕ ಬಡ್ಜೆಟ್, ಚಿಕ್ಕ ಮಾರ್ಕೆಟ್. ಅಂತದ್ರಲ್ಲಿ ಒಂದ್ ಸಿನಿಮಾ ನೋಡಕ್ ಒಂದ್ ತಿಂಗಳು ಸಂಬಳ ಕಳ್ಕೊಂಡ್ರೆ ಯಾರು ಹೋಗ್ತಾರೆ? ಮತ್ತೆ ಇಡೀ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಎಲ್ಲೂ ಕೂಡ ಮಾರ್ಗ ಆಟೋಗೆ ಪಾರ್ಕಿಂಗ್ ಕೊಡಲ್ಲ. ನಮ್ಮ ಚಿತ್ರರಂಗ ಉಳಿಸಿರೋದು ಆಟೋ ಡ್ರೈವರ್ಸ್, ಆಟೋ ಯೂನಿಯನ್. ಒಂದು ವಾರ 2 ವಾರ ಯಾಕೆ 200 ರೂಪಾಯಲ್ಲಿ ಇತ್ತು ಮೇಡಮ್, 2 ವಾರ ಇತ್ತು 200 ರೂಪಾಯಲ್ಲಿ ಸ್ಟೇ ತಂದ್ಬಿಟ್ರು. ಆ 200 ರೂಪಾಯಿ ಇದ್ದಾಗ ಮಲ್ಟಿಪ್ಲೆಕ್ಸ್ ಗಳಿಗೆ ಯಾವ ರೀತಿ ಜನ ಹೋಗಿದೆ ಅಂತೇಳಿ ಸ್ಟ್ಯಾಟಿಸ್ಟಿಕ್ ತಗೊಂಡು ನೋಡ್ರಿ, ಹೆಚ್ಚಿನ ಜನ ನೋಡಿದ್ದಾರೆ. ಪ್ಯಾನ್ ಇಂಡಿಯಾ ಆಕ್ಟ್ ಮಾಡ್ತಾ ನೋಡ್ಬಿಟ್ಟಿದ್ದಾರೆ. ಪ್ಯಾನ್ ಇಂಡಿಯಾ ಬಂದ್ಬಿಟ್ರ 100 ರೂಪಾಯಿ 500 ರೂಪಾಯಿ ಟಿಕೆಟ್ ಬಂದು 200 ರೂಪಾಯಿ ಟಿಕೆಟ್ ತಂದು ಹೀರೋ ಮಾಡಿಲ್ಲ ಅವ್ರನ್ನ. ಸರಿ, ಈಗ 1,000 ರೂಪಾಯಿ ಟಿಕೆಟ್ ಅವ್ರಿಗೆ. ಸರಿ ಸಂಜಯ್ ಅವರೇ, ಬ್ಯಾಕ್ ಟು ಈ ಫ್ಯಾನ್ ಕಲ್ಚರ್. ಕನ್ನಡ ಚಿತ್ರೋದ್ಯಮ ಅಂತಂದ್ರೆ ಅದಕ್ಕೆ ಚಂದನವನ ಅಂತ ಹೆಸರಿಟ್ಟಿರೋದೇ ಅದರಲ್ಲಿ ನಮ್ಮ ಕನ್ನಡ ನಾಡಿನ ಕಲ್ಚರ್, ಸಂಸ್ಕೃತಿ ಇದು ಪ್ರತಿಬಿಂಬಿಸ್ಲಿ ಅಂತ ಹೇಳಿ. ನಾನು ಮತ್ತೆ ಹೇಳ್ತಿದ್ದೀನಿ ಸರ್, ನಾನು ಯಾರೋ ದರ್ಶನ್ ಅಭಿಮಾನಿಗಳನ್ನ, ಸುದೀಪ್ ಅಭಿಮಾನಿಗಳನ್ನ ಟಾರ್ಗೆಟ್ ಮಾಡಿ ಪ್ರಶ್ನೆ ಕೇಳ್ತಾ ಇಲ್ಲ. ನಿಜಕ್ಕೂ ಕೂಡ ಈಗ ಆಗ್ತಾ ಇರುವ ಈ ಫ್ಯಾನ್ ವಾರ್ ಅಥವಾ ಸ್ಟಾರ್ ವಾರ್ ಯಾವ ಕಲ್ಚರ್ ತೋರಿಸ್ತಾ ಇದೆ ಸಂಜಯ್ ಅವರೇ? ಅವಶ್ಯಕತೆ ಇದೆಯಾ ಕನ್ನಡ ಚಿತ್ರರಂಗಕ್ಕೆ ಇಂಥದ್ದೊಂದು? ತಪ್ಪಂತಾನೆ ನಾನು ಹೇಳ್ತಿರೋದು ಮೇಡಮ್, ಅದು ಸರಿ ಅಂತ ನಾನು ಯಾವತ್ತೂ ವಾದ ಮಾಡಿಲ್ಲ. ಇಟ್ ಈಸ್ ರಾಂಗ್. ಸೊ ಇಲ್ಲಿ ನಾವು ಸಿನಿಮಾ ಇಂಡಸ್ಟ್ರಿ ಯಾಕೆ ಬೆಳೀತಾ ಇಲ್ಲ ಅಂತಂದ್ರೆ, ನೋಡಿ, ಚೆನ್ನಾಗಿರೋ ಸಿನಿಮಾ ಬಂತು ಅಂತಂದ್ರೆ 200 ಅಲ್ಲ 1,000 ರೂಪಾಯಿ ಕೊಟ್ಟು ಜನ ಹೋಗ್ತಾರೆ. ಅದೇ ಸಿನಿಮಾ ಮೊಬೈಲ್ ಅಲ್ಲಿ ಬರ್ಬೇಕಾದ್ರೆ ಥಿಯೇಟರ್ಗೆ ಯಾಕೆ ಮೇಡಮ್ ಬರ್ತಾರೆ? ಬೇಸಿಕ್ ಒಬ್ಬ ಕಾಮನ್ ಮ್ಯಾನ್ ಆಗಿ ಯೋಚನೆ ಮಾಡಿ. ಕರೆಕ್ಟಾರ ಹಂಗ ನಾನು ಹೇಳ್ತಿರೋಂಥದ್ದು. ಇದ್ರ ಬಗ್ಗೆ ನಾವು ಮಾತಾಡ್ಬೇಕು. ನಾವು ಈ ಟಿಕೆಟ್ ಪ್ರೈಸ್ ಜಾಸ್ತಿ ಆಯ್ತು, ಕಮ್ಮಿ ಆಯ್ತು, ಬಟ್ ಜನ ಚೆನ್ನಾಗಿತ್ತು ಮೂವಿ ಅಂತಂದ್ರೆ ಅಷ್ಟಾರು ಕೊಟ್ಟು ಹೋಗ್ತಾರೆ. ಇದಿದೆ. ಯಾಕೆ ಕಾಂತಾರ ಮೂವಿ ಜನಕ್ಕೆ ಹೋಗ್ಲಿಲ್ಲ? ಟಿಕೆಟ್ ಎಷ್ಟಿತ್ತು? KGF ಮೂವಿ ಜನ ಹೋಗ್ಲಿಲ್ವಾ? ಟಿಕೆಟ್ ಎಷ್ಟಿತ್ತು? ಉತ್ತರ ಕೊಡಿ ನನಗೆ. ಸೊ ಮೂವಿ ಚೆನ್ನಾಗಿದೆ ಅಂದ್ಮೇಲೆ ಹೋಗ್ತಾರೆ. ಬಟ್ ಇಲ್ಲಿ ನಮ್ಮಲ್ಲಿರೋರೇನೆ, ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರೇ ದೊಡ್ಡ ದೊಡ್ಡ ನಟರುಗಳು ಬೇರೆ ಸಿನಿಮಾ ಪ್ರೊಡ್ಯೂಸರ್ಗಳನ್ನ, ಬೇರೆ ಟೆಕ್ನಿಷಿಯನ್ಸ್ಗಳನ್ನ, ಬೇರೆ ಡೈರೆಕ್ಟರ್ ಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಕನ್ನಡಕ್ಕೆ ಅಂತ ನಿಲ್ತಿರೋ ನಟ, ಕನ್ನಡ ಟೆಕ್ನಿಷಿಯನ್ಸ್ ಗಳನ್ನೇ ಹಾಕೊಬೇಕು, ಹೀರೋಗಳನ್ನೇ ಹಾಕೊಬೇಕು ಅಂತ ನಿಲ್ತಿರೋ ನಟ ಯಾರಿದ್ದಾರೆ? ನೀವೇ ಹೇಳಿ, ಆನ್ಸರ್ ಮೀ. ನೀವೇ ಹೇಳಿ, ನಿಮಗ್ ಗೊತ್ತಿದ್ರೆ ಹೇಳಿ, ಯಾರಿದ್ದಾರೆ? ದರ್ಶನ್ ಸರ್ ಇಲ್ವಾ? ಸರಿ, ನಾನು ಅಭಿಮಾನಿಗಳನ್ನೇ ಕೇಳ್ತೀನಿ. ಇಲ್ಲಿರುವವರಲ್ಲಿ ಬಹುತೇಕರು ಸಿನಿಮಾ ಅಭಿಮಾನಿಗಳು. ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತ ಹೇಳಲ್ಲ. ಇಂಥದ್ದೊಂದು ಕಲ್ಚರ್ ಇದು ಸ್ಟಾಪ್ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಸೆ. ಮೀಡಿಯಾ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಗಣೇಶ್ ಕೇಸರ್ಕರ್ ಸರ್ ಅವ್ರು ಕೇಳ್ತಾ ಇದ್ರು. ಮೀಡಿಯಾ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ, ಇಂಥದ್ದೊಂದು ಅನ್ಕಲ್ಚರ್ಡ್ ಸ್ಟಾರ್ ವಾರ್, ಫ್ಯಾನ್ ವಾರ್ ಅನ್ನ ತಡಿಬೇಕು ಅಂದ್ರೆ ಏನು ಮಾಡಬೇಕು ಅನ್ನೋದ್ರ ಚಿಂತನ ಮಂಥನ ಮಾಡಬೇಕು ಅಂದ್ರೆ ಇವತ್ತು ಮಹಾಭಾರತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋದು. ಸ್ಟಾರ್ ವಾರ್ ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ನಡೀತಾ ಇರೋದನ್ನ ಬ್ರೇಕ್ ಹಾಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಯಾರಾದ್ರೂ ಉತ್ತರ ಕೊಡು. ಮೊದಲನೇದಾಗಿ, ಈ ರಾಜ್ಯದ ಒಂದು ಹೆಣ್ಣು ಮಗು ಸುದೀಪ್ ಅವ್ರ ಮಿಸ್ಸಸ್ ಆಗಿರ್ಬೋದು, ದರ್ಶನ್ ಅವ್ರ ಮಿಸ್ಸಸ್ ಆಗಿರ್ಬೋದು, ದರ್ಶನ್ ಅವರ ಜೊತೆ ಆಗಿರೋ ಅನ್ಯಾಯಕ್ಕೆ ಅವರೆಲ್ಲರ ಅಭಿಮಾನಿಗಳು ಇವತ್ತು ಇದ್ದೀವಿ, ನಾಳೆನೂ ಇರ್ತೀವಿ, ನಾವು ಸಾಯೋ ಗಂಟ ಅವರ ಜೊತೆಲಿ ಇರ್ತೀವಿ. ಇದರ ಜೊತೆಗೆ ಮೇಡಮ್ ಅವ್ರು ಪದೇ ಪದೇ ಕೇಳ್ತಾ ಇದ್ದಾರೆ, ಒಬ್ಬ ನಟ ಬೆಳಿಬೇಕು ಅಂತ ಹೇಳಿದ್ರೆ ಅವ್ರ ಮನೇಲಿರೋ ಹೆಣ್ಮಕ್ಳನ್ನ ರೋಡ್ ತಂದು ಇಡ್ಬೇಕಾ ಅಂತ. ನೀವು 3 ಥಿಯೇಟರ್ ಇದೆ ಅಂತ ನಿಮ್ ಥಿಯೇಟರ್ನ ಉಳಿಸ್ಕೊಳಕ್ ನೋಡ್ತೀರಾ. ಇವ್ರು ಬಂದ್ಬಿಟ್ಟು ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ನ ಇಲ್ಲಿ ಓದಕ್ ಬರ್ತಾರೆ. ಅವ್ರು ಹೇಳಿದ್ರು ಆಟೋ ಡ್ರೈವರ್ಸ್ ಎಲ್ಲ ಬೆಳೆಸಿದ್ರು ಅಂತ. ಇದು ಒಂದು ಒಳ್ಳೆ ಮಾತು. ನಿಮ್ಮೆಲ್ಲರಿಗಿಂತ ಹಿರಿಯ ನಟನಾದ ಅವರು ಇವತ್ತೊಂದು ಒಳ್ಳೆ ವಿಷಯವನ್ನು ನಮ್ಗೆ ತಿಳಿಸ್ಕೊಟ್ರು. ಯಾಕಂದ್ರೆ ಮೇಡಮ್, ಯಾರಾದ್ರೂ ಬೆಳಿಬೇಕಂದ್ರೆ ಅವ್ರಿಗೆ ಆಟೋ ಡ್ರೈವರ್ಸ್ಗಳೇ, ಒಂದು ಬಡ ಕುಟುಂಬಗಳೇ ಕಾರಣ ಅವರು ಹಿರಿಯ ನಟ ಆಗೋದಿಕ್ಕೆ. ಇದ್ರ ಜೊತೆಗೆ ಯಾವುದೇ ಹೆಣ್ಣು ಮಗು ಆಗಿರ್ಲಿ, ನೀವು ಸಹ ಇದ್ರು ಕೂಡ ನಿಮ್ಗೆ ಜರ್ಗ್ ನಿತ್ಕೋ ಅಂತ ಹೇಳಿದ್ರು, ನಾವು ಕೂಡ ಯಾರಿಗೂ ಬಿಟ್ಕೊಡಲ್ಲ. ಇದು ದರ್ಶನ್ ಅವರು ಮೆಜೆಸ್ಟಿಕ್ ಇಂದ ಹಿಡಿದು ಸಂಗೊಳ್ಳಿ ರಾಯಣ್ಣ ಆಗೋವರೆಗೂ ಈ ಕರ್ನಾಟಕದ ಜನ ನಾವು ಸಾಥ್ ಕೊಟ್ಟಿದೀವಿ. ಅವರು ಚಾಲೆಂಜಿಂಗ್ ಸ್ಟಾರ್ ಇರೋದಕ್ಕೆ ನಾನು ಇವತ್ತು ಯಂಗ್ ಸ್ಟಾರ್ ಅಂತ ಪಕ್ಷ ಕಟ್ಟಿದ್ದೀನಿ. ಅಂತಹ ಚಾಲೆಂಜಿಂಗ್ ಸ್ಟಾರ್ ಜೊತೆ ಅನ್ಯಾಯ ಈ ಮಾಡ್ತಾ ಇದಾರಲ್ಲ ಬೇರೆ ಅವರು ಕಮೆಂಟ್ಸ್, ಯಾಕೆ ಸುದೀಪ್ ಅವ್ರಿಗೆ ಮಾಡ್ತಾ ಇದ್ದಾರೆ, ದರ್ಶನ್ ಅವ್ರಿಗೆ ಕಮೆಂಟ್ಸ್ ಮಾಡಿದಾರಲ್ಲ, ನಮ್ಮ ಫ್ಯಾನ್ ವಾರ್ಗಳಲ್ಲಿ ಯಾವತ್ತೂ ಕೂಡ ಸುದೀಪ್ ಅವ್ರನ್ನ ಕೀಳ್ಮಟ್ಟಕ್ಕೆ ನಾವು ನೋಡಿಲ್ಲ. ಸುದೀಪ್ ಅವ್ರ ಅಭಿಮಾನಿ ನಮ್ಮ ದರ್ಶನ್
ದರ್ಶನ್ ಫ್ಯಾನ್ಗಳಿಗೂ ಕೀಳು ಮಟ್ಟದಲ್ಲಿ ನೋಡಿಲ್ಲ. ಅವರಿಬ್ಬರ ಜಗಳ ತಂದ್ ಹಾಕಿ ಈ ಕಮೆಂಟ್ಸ್ ಮಾಡ್ತಾ ಇದಾರಲ್ಲ, ಇವ್ರು ಒಳ್ಳೆ ತಂದೆ ತಾಯಿಗೆ ಹುಟ್ಟಿರುವಂತ ಮಕ್ಕಳಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ.